ನಮಸ್ಕಾರ ಫ್ರೆಂಡ್ಸ್, ಋಷಿ ಸ್ಟಾಕ್ಸ್ಗೆ ಸ್ವಾಗತ. ನಾನು ಮೊನ್ನೆ ಮಾತಾಡ್ಬೇಕಾದ್ರೆ ಮದರ್ ಆಫ್ ಡೀಲ್ಸ್ ಬಗ್ಗೆ ಮಾತಾಡಿದ್ದೆ. ನಿನ್ನೆ ಮದರ್ ಆಫ್ ಡೀಲ್ಸ್ದು ಎಕ್ಸಿಕ್ಯೂಷನ್ ಆಯಿತು. ಸೊ ನೀವು ನೋಡ್ತಿರ್ಬೋದು, ಎಕ್ಸಿಕ್ಯೂಷನ್ ಆಯಿತು, ಬಟ್ ಸ್ಟಿಲ್ ಮಾರ್ಕೆಟ್ ಅಂತ ಪಾಸಿಟಿವ್ ಮೊಮೆಂಟಮ್ ತೋರಿಸಿಲ್ಲ, ಸ್ಲೈಟ್ ಆಗಿತ್ತು. ಎಂದಕ್ಕಪ್ಪ ಫಸ್ಟ್ ಆ ರೀಸನ್ ಬಗ್ಗೆ ಕವರ್ ಮಾಡ್ತೀನಿ. ಎರಡನೇದಾಗಿ ಈ ಇಂಡಿಯಾದವರು ಈ ಟ್ರಂಪ್ ಟ್ಯಾರಿಫಿಂದ ಏನೇನು ಯಾವ್ಯಾವ ಕಂಟ್ರಿಗಳ ಜೊತೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ, ನಮ್ಗೆ ಈಗ ಅನುಕೂಲ ಆಗ್ತದೆ ಅನ್ನೋದ್ರ ಬಗ್ಗೆ ಮಾತಾಡೋಣ. ಮೂರನೇದಾಗಿ ಈ ಹೈಲೈಟ್ಸ್ ಮಾತಾಡೋಣ. ಈ ಮದರ್ ಆಫ್ ಆಲ್ ಡೀಲ್ಸಲ್ಲಿ ಯಾವ್ದ್ಯಾವ್ದು ಕವರ್ ಆಗ್ತಾಯಿದೆ, ಏನು ನಮ್ಗೆ ಅಡ್ವಾಂಟೇಜಸ್ ಇದೆ ಅಂತ. ಇದಂತೂ ಒಂದು ಒಳ್ಳೆ ನ್ಯೂಸು ನಮಗೆ. ಸೊ ಯಾಕೆ ತಡ, ಮುಂದುವರಿಯೋಣ. ಮೊದಲನೇದಾಗಿ ನಿನ್ನೆ ಮದರ್ ಆಫ್ ಆಲ್ ಡೀಲ್ಸ್ ಅನೌನ್ಸ್ ಆದ್ರೂ ನಮಗೆ ಮಾರ್ಕೆಟಲ್ಲಿ ಅಂಥ ಮೂಮೆಂಟ್ ಕಾಣಲಿಲ್ಲ. ಎರಡು ರೀಸನ್ನು. ಒಂದು, ನೆನ್ನೆ ಜಸ್ಟ್ ಅನೌನ್ಸ್ಮೆಂಟ್ ಆಯಿತು, ಓಕೆ, ಬಟ್ ಇನ್ನೂ ಇದಾದ ಮೇಲಿಂದ ಒಂದು ಸೈನ್ ಆಫ್ ಅಂದರೆ ಲೀಗಲ್ದು ರ್ಯಾಟಿಫಿಕೇಷನ್ಸ್ ಅಂತ ಹೇಳ್ತಾರೆ. ಆ ಪ್ರೋಸೆಸ್ಸು 5 ರಿಂದ 6 ತಿಂಗಳು, ಅಂದರೆ ಲೀಗಲ್ ರಿವ್ಯೂ ಆಗಬೇಕು. ಮತ್ತು ಅಲ್ಲಿ ಕರೆಸ್ಪಾಂಡಿಂಗ್ ಪಾರ್ಲಿಮೆಂಟಲ್ಲಿ ಇದ್ರ ಬಗ್ಗೆ ಮಾತಾಡಬೇಕು, ಪಾರ್ಲಿಮೆಂಟ್ಸಲ್ಲಿ ಒಪ್ಪಿಗೆ ತೊಗೋಬೇಕು. ಅದು ಸೇಮ್ ಗೋಸ್ ವಿತ್ ಇಂಡಿಯಾ ಆ್ಯಸ್ ವೆಲ್. ಇಂಡಿಯಾ ಪಾರ್ಲಿಮೆಂಟಲ್ಲಿ ಇದನ್ನ ಡ್ರಾಫ್ಟ್ನ ತಂದು ಹಾಕಬೇಕು, ಆಗ ಎಲ್ಲ ಅಪ್ರೂವಲ್ ಸಿಗಬೇಕು. ಅದೇ ಥರ ಯುರೋಪಿಯನ್ ಯೂನಿಯನಲ್ಲೂ ಅಲ್ಲಿ ಹೋಗಿ ಅಪ್ರೂವಲ್ ಸಿಗಬೇಕು. ಜೊತೆಗೆ ಈ ಏನು ಡ್ರಾಫ್ಟ್ ಇದೆ ಅದನ್ನು ಕರೆಸ್ಪಾಂಡಿಂಗ್ ಲ್ಯಾಂಗ್ವೇಜ್ಗೆ ಕನ್ವರ್ಟ್ ಮಾಡಬೇಕು. ಸೊ ಇದೆಲ್ಲ ಆಲ್ಮೋಸ್ಟ್ ಇವ್ರ ಎಕ್ಸ್ಪೆಕ್ಟೇಷನ್ ಪ್ರಕಾರ ಇನ್ನೂ 1 ವರ್ಷ ಆಗ್ಬೋದು ಇದೆಲ್ಲ ಕಂಪ್ಲೀಟಾಗಿ ಆಗಿ ಇಂಪ್ಲಿಮೆಂಟ್ ಆಗೋಕ್ಕೆ. ಬಟ್ ಎನಿವೆ, ಏನು ಪಾಸಿಟಿವ್ ನ್ಯೂಸ್ ಬರಬೇಕಿತ್ತು ಅದು ಬಂದಾಗಿದೆ. ಸೊ ಇನ್ನೊಂದು ವರ್ಷ ವೆಯ್ಟ್ ಮಾಡಬೇಕು ಎಲ್ಲ ವಾಪಸ್ಸು ಇನ್ಲೈನ್ ಬರೋಕ್ಕೆ. ನೆಕ್ಸ್ಟು ಮೂವ್ ಆಗೋಣ. ಇದರಿಂದ ನಾವು ಎರಡನೇ ಪಾಯಿಂಟ್ ಹೇಳಿದೆ. ಈ ಡೊನಾಲ್ಡ್ ಟ್ರಂಪು ಯಾವಾಗ ಟ್ಯಾರಿಫ್ ಅಂತ ಶುರು ಮಾಡಿಕೊಂಡ್ರೋ ಆವಾಗಲಿಂದ ಇಂಡಿಯಾದವರು ನಮ್ಗೆ ಸ್ವಲ್ಪ ಒಂದು ಕಡೆ ಬೆನಿಫಿಟ್ಗಳಾಗಿದೆ. ಕೆಲವು ಎಕ್ಸಾಂಪಲ್ ಹೇಳ್ತೀನಿ. ನಿಮ್ಗೆ ನೋಡಿರ್ಬೋದು, GSTನಲ್ಲಿ ಬದಲಾವಣೆ ಆಯಿತು. ಎಂತಕ್ಕಪ್ಪ, ಟ್ರಂಪಿಂದಲೇ. ಹಾಗೆ ಇಂಡಿಯಾದವರು ತುಂಬ ಕಂಟ್ರಿಗಳ ಜೊತೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ. ನೋಡಿ, ಈ 6 ವರ್ಷದಲ್ಲಿ 8 ಡಿಫ್ರೆಂಟ್ ಕಂಟ್ರೀಸ್, ಓಕೆ, ಯುರೋಪ್ನ ಕಂಟ್ರೀಸ್ ಅಂತ ಇದು ಮಾಡಲ್ಲ, ಕಾಂಟಿನೆಂಟ್ ಇದಕ್ಕೆ ಬರುತ್ತೆ. ಅದೊಂದು ಬಿಟ್ಟು ಎಷ್ಟು ಕಂಟ್ರಿಗಳ ಜೊತೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ ನೋಡೋಣ. ಮಾರಿಷಿಯಸ್ ಜೊತೆ 2021ನಲ್ಲಿ ಮಾಡ್ಕೊಂಡಿದ್ದಾರೆ, UAEನಲ್ಲಿ 2022ನಲ್ಲಿ ಮಾಡ್ಕೊಂಡಿದ್ದಾರೆ, ಆಸ್ಟ್ರೇಲಿಯಲ್ಲಿ 2022 ಮಾಡ್ಕೊಂಡಿದ್ದಾರೆ, EFTAನಲ್ಲಿ 2024, ಒಮಾನಲ್ಲಿ 2025, UK ನಲ್ಲಿ 2025, ನ್ಯೂಜಿಲ್ಯಾಂಡಲ್ಲಿ 2025. ನೀವು ನೋಡ್ಬೋದು, ಆಲ್ಮೋಸ್ಟು 4 ಕಂಟ್ರಿಗಳ ಜೊತೆ 2024-2025 ಎಂಡಲ್ಲೇ ಮಾಡ್ಕೊಂಡಿದ್ದಾರೆ. ಮತ್ತು ಯುರೋಪ್ ಜೊತೆ 20 ವರ್ಷದಿಂದ ನಡೀದೇ ಇರೋ ಟ್ರೇಡ್ ಡೀಲು ಈ ವರ್ಷ ನಡೆದಿದೆ. ಸೊ ಎಲ್ಲದಕ್ಕೂ ನಾವು ಥ್ಯಾಂಕ್ಸು ಫಸ್ಟು ಡೊನಾಲ್ಡ್ ಟ್ರಂಪ್ಗೆ ಹೇಳಬೇಕು. ಎರಡನೇದಾಗಿ, ಈವನ್ ನಮ್ಮ GST ಇದೆಲ್ಲ ಕಡಿಮೆ ಆಗಿರೋದು ಡೊನಾಲ್ಡ್ ಟ್ರಂಪಿಂದನೇ. ಸೊ ಅದಕ್ಕೂ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಅವ್ರ ಫೀಡ್ಬ್ಯಾಕ್, ಅವ್ರ ಈ ಥರ ಟ್ಯಾರಿಫು ಅಂತ ಥರ ಎಲ್ಲ ನಮಗೆ ಫೋರ್ಸ್ ಮಾಡಿರಲಿಲ್ಲ ಅಂದರೆ ಇದೆಲ್ಲ ತುಂಬಾ ಡಿಲೇ ಆಗೋದು. ಆಯಿತಾ? ಸೊ ಇದು ಎರಡನೇ ಪಾಯಿಂಟು, ನಮಗೆ ಈ ಟ್ರಂಪಿಂದ ಏನು ಅಡ್ವಾಂಟೇಜಸ್ ಆಗಿದೆ ಅಂತ. ಮುಂದುವರಿಯೋಣ. ಈಗ ಮದರ್ ಆಫ್ ಆಲ್ ಡೀಲ್ಸ್ ಬಗ್ಗೆ ಅವನ್ನ ಹೈಯರ್ ಲೆವೆಲ್ ಮಾತಾಡೋಣ. ಸೊ ಮೊದಲನೇದು ಏನು ಹೇಳ್ತೀವಿ ಅಂತಂದರೆ, 1/3 ಆಫ್ ದ ಗ್ಲೋಬಲ್ ಟ್ರೇಡು. ಎಂತಕ್ಕಪ್ಪ 1/3 ಆಫ್ ದ ಗ್ಲೋಬಲ್ ಟ್ರೇಡು? ಇಲ್ಲಿ ಹೇಳ್ಬೇಕಾದ್ರೆ 2nd and 4th ಲಾರ್ಜೆಸ್ಟ್ ಎಕಾನಮೀಸ್ ಅಂತ ಹೇಳ್ತಾ ಇದ್ದಾರೆ. ನಾವು ಎಕಾನಮಿ ವಿಷಯಕ್ಕೆ ಬಂತು ಅಂದರೆ, ಫಸ್ಟ್ ಬಂದು ಅಮೇರಿಕಾ ಇದೆ, ಸೆಕೆಂಡು ಚೈನಾ ಬಂದಿದೆ, ಮೂರನೇದು ಜಪಾನ್ ಇದೆ, 4ನೇದು ಇಂಡಿಯಾ ಇದೆ. ಇಲ್ಲಿ ನೋಡಿದ್ರೆ ಯುರೋಪ್ ಹೆಂಗೆ ಸೆಕೆಂಡ್ ಆಗುತ್ತೆ? ಯುರೋಪ್ ಬಂದು ಎಲ್ಲ ಕಂಟ್ರಿಗಳದ್ದು ಸಮೂಹ ಅಲ್ವಾ. ಸೊ ಹಾಗಾಗಿ ಅದು ಸೆಕೆಂಡ್ ಅಂತ ಹೇಳ್ತಾ ಇದ್ದಾರೆ. ಸೊ ಸೆಕೆಂಡ್, ಮತ್ತು ಅದು ಎಲ್ಲ ಕಂಟ್ರಿಗಳನ್ನ ಕಂಬೈನ್ ಮಾಡಿದ್ರೆ ಅದು ಸೆಕೆಂಡ್ ಲಾರ್ಜೆಸ್ಟ್ ಬರುತ್ತೆ. 4th ಬಂದು ಇಂಡಿಯಾ ಆಗುತ್ತೆ. ಇದೆರಡು ಸೇರಿಕೊಂಡು ಡೀಲ್ ಮಾಡ್ತಾ ಇರೋದು. ನಿಮ್ಗೆ ಇದರಿಂದನೇ ಗೊತ್ತಾಗ್ಬೋದು US ಎಷ್ಟು ಮುಂದೆ ಇದೆ ಅಂತ. ಮೂರನೇದು 75 ಬಿಲಿಯನ್ ಎಕ್ಸ್ಪೋರ್ಟ್ಸ್ ಆಗುತ್ತೆ. 75 ಬಿಲಿಯನ್ ಎಕ್ಸ್ಪೋರ್ಟ್ ಆಗೋದು ಅಂದರೆ ಇದೇನೋ ಒಂದು ಸಣ್ಣ ವಿಷಯ ಅಲ್ಲ, ತುಂಬಾ ದೊಡ್ಡ ಟ್ರೇಡು. ಜೊತೆಗೆ 9425 ಐಟಮ್ಸ್ಗಳು ಇಂಡಿಯಾದಿಂದ ಎಕ್ಸ್ಪೋರ್ಟ್ ಆಗೋದು 0% ಟ್ಯಾರಿಫಲ್ಲಿ ಹೋಗುತ್ತೆ, ಅಂದರೆ ಟ್ಯಾಕ್ಸು. ಏನು ಯಾವ ರೀತಿ ಇದು ಅಂತಂದರೆ, ಇದು ಎಷ್ಟು ಅಡ್ವಾಂಟೇಜ್ ಆಗ್ಬೋದು ಅಷ್ಟು ಅಡ್ವಾಂಟೇಜ್ ಆಗುತ್ತೆ. ಇಷ್ಟು ದಿನ ನಮಗೆ ಅಮೇರಿಕಾದಿಂದ ಏನು ಪ್ರಾಬ್ಲಮ್ ಆಗಿತ್ತು, ಇದು ಸ್ವಲ್ಪ ನಮಗೆ ರಿಲೀಫ್ ಕೊಡುತ್ತೆ. ಮೂರನೇದಾಗಿ ನಿಮ್ಗೆ ಕಾರ್ಬನ್ ಸಪೋರ್ಟು. ಸೊ ಯೂಶ್ವಲಿ ಕಾರ್ಬನ್ ಸಪೋರ್ಟ್ ಅಂದರೆ CBAM ಅಂತಂದರೆ ಏನಪ್ಪ ಅಂದರೆ, ಯುರೋಪಲ್ಲಿ ಈಗ ಫಾರ್ ಎಕ್ಸಾಂಪಲ್ ಸ್ಟೀಲ್ ಆಗಲಿ, ಸಿಮೆಂಟ್ ಆಗಲಿ, ಇದೆಲ್ಲ ಪ್ರೊಕ್ಯೂರ್ ಮಾಡ್ಬೇಕಾದ್ರೆ ಇದು ತುಂಬಾ ಎಮಿಷನ್ಸ್ ಇರುತ್ತೆ, ಕಾರ್ಬನ್ ಎಮಿಷನ್ಸು. ಅದಕ್ಕೋಸ್ಕರ ಅವರು ಎಕ್ಸ್ಟ್ರಾ ಟ್ಯಾಕ್ಸ್ಗಳಾಗ್ತಿದ್ರು. ಸೊ ಅದಕ್ಕೆ ರಿಲೇಟೆಡು ವರ್ಕು ನಡೆಯುತ್ತೆ. ಸೊ ಇದರಿಂದ MSME, ಮೀಡಿಯಮ್ ಟು ಸ್ಮಾಲ್ ಟರ್ಮ್ ಕಂಪನೀಸ್ಗಳಿಗೆ ಬೆನಿಫಿಟ್ ಆಗುತ್ತೆ. IT ರಿಲೇಟೆಡ್ಡು, ಕ್ಲೀನ್ ಟೆಕ್ಕು, ಸೆಮಿ ಕಂಡಕ್ಟರು, ಇಲ್ಲೆಲ್ಲ ಬೆನಿಫಿಟ್ ಆಗುತ್ತೆ.
ಇದು ಬಿಟ್ಟು ಫ್ಯಾಮಿಲಿ ರೈಟ್ಸು, ವರ್ಕು, ಆಮೇಲಿಂದ ಸೋಷಿಯಲ್ ಸೆಕ್ಯೂರಿಟಿ. ಸೊ ಕೆಲವು ಹೊಸ ಎಕ್ಸ್ಪೋಜರ್ಸ್ಗಳು ಇಂಡಿಯಾದಲ್ಲಿ ಸಿಗ್ತಾ ಹೋಗುತ್ತೆ, ಮತ್ತು ವೀಸಾ ರಿಲೇಟೆಡ್ಡು ಕರ್ವ್ಸ್ಗಳು ಈಸಿ ಆಗ್ತಾ ಹೋಗುತ್ತೆ, ಆಯಿತಾ. ಸೊ ಇಲ್ಲೊಂದು ಸಿಂಪಲ್ ಎಕ್ಸಾಂಪಲ್ ನೋಡಬೇಕು ಅಂದರೆ, ಸ್ಟೂಡೆಂಟ್ಗೆ ಹೋದವ್ರು ಮಿನಿಮಮ್ 9 ತಿಂಗಳು ವೀಸಾ ಸಿಗುತ್ತೆ ಅಂತ. ನೆಕ್ಸ್ಟು ಟ್ರೆಡಿಷ್ನಲ್ ಮೆಡಿಷನ್ ಅಂದರೆ ಏನು, ಆಯುರ್ವೇದಿಕ್ ಮೆಡಿಸಿನ್ಸ್ ಎಲ್ಲ ಮೋಸ್ಟ್ಲಿ ಇಲ್ಲಿಂದ ಯುರೋಪ್ ಕಂಟ್ರೀಸ್ಗಳಿಗೆ ಎಕ್ಸ್ಪೋರ್ಟ್ ಆಗ್ಬೋದು. ಇದು ಆಲ್ರೆಡಿ ಹೇಳ್ದಂಗೆ ಐ ಟಿ, ಫೈನಾನ್ಷಿಯಲ್, ಎಜುಕೇಷನು, ಈ ಸೆಕ್ಟರೆಲ್ಲ ಇಂಡಿಯಾಗೆ ಬರ್ಬೋದು. ಸೊ ಓವರಾಲು ಇದು ಒನ್ ಆಫ್ ದ ಬೆಸ್ಟ್ ನ್ಯೂಸು ನಾವು ಇತ್ತೀಚೆಗೆ ಕೇಳ್ಪಟ್ಟಿರೋದು ಇಂಡಿಯಾ ವಿಚಾರಕ್ಕೆ ಬಂದರೆ, ಆಯಿತಾ. ನೆಕ್ಸ್ಟು ಮಾತಾಡ್ತಾ ಯಾವ್ಯಾವ ಸೆಕ್ಟರಲ್ಲಿ ಎಷ್ಟು ಪರ್ಸೆಂಟೇಜ್ ಹಿಂದೆ ಇತ್ತು, ಈಗ ಎಷ್ಟು ಕಡಿಮೆ ಆಗಿದೆ ಅನ್ನೋದ್ರ ಮಾತಾಡೋಣ. ಮೆಷಿನರಿ ಆ್ಯಂಡ್ ಎಲೆಕ್ಟ್ರಿಕಲ್ ಆ್ಯಂಡ್ ಎಕ್ವಿಪ್ಮೆಂಟ್ಸು, ಇದು 44% ಟ್ಯಾಕ್ಸ್ ಇತ್ತು. ಈ ಮೆಷಿನರಿ ಅಂತ ಬಂದರೆ ಯಾವುದೇ ಥರ ಮೆಷಿನರಿ, ಇಂಡಸ್ಟ್ರಿಯಲ್ ಅಲ್ಲ ತೊಗೊಳ್ಳಿ, ಅಥವಾ ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಎಲ್ಲಾರ ತೊಗೊಳ್ಳಿ. ಸೊ ಎಲ್ಲ ಕಡೆ ಮೆಷಿನರಿ ಯೂಸ್ ಮಾಡೋಕ್ಕೆ ಆಗುತ್ತೆ. 44% ಇದ್ದಿದ್ದು 0% ಆಗುತ್ತೆ. ಮತ್ತು 11% ಇದು ಏರ್ಕ್ರಾಫ್ಟು ಇದ್ದಿದ್ದು 0% ಆಗುತ್ತೆ. ಸೊ ನಮಗೆ ನಾವೇನು ಬಾಹ್ಯಾಕಾಶಕ್ಕೆ ಕಳಿಸ್ತೀವಿ ಅದರಲ್ಲೆಲ್ಲ ನಾವು ಇನ್ನೂ ಮುಂಚೂಣಿಯಲ್ಲಿ ಹೋಗ್ಬೋದು, ಇನ್ನೂ ಬೆಟರ್ ಮಾಡ್ಬೋದು. ನೆಕ್ಸ್ಟು ಮೆಡಿಕಲ್ ಎಕ್ವಿಪ್ಮೆಂಟ್ಸು ಮತ್ತು ಮೆಡಿಕಲ್ ರಿಲೇಟೆಡ್ ಡಿವೈಸಸ್ಗಳು, ಅದು 27.5% ಇತ್ತು ನಾವು ಅಲ್ಲಿಂದ ಎಕ್ಸ್ಪೋರ್ಟ್ ಮಾಡ್ಕೋತೀವಿ ಅಂತ. ಫಾರ್ ಎಕ್ಸಾಂಪಲ್ MRI, ಎಕ್ಸ್ರೇ ಮಿಷಿನು, ಇದೆಲ್ಲ 27.5 ಇಂದ 0% ಆಗುತ್ತೆ, ವಿಚ್ ಇಸ್ ಬೆಟರ್. ಪ್ಲಾಸ್ಟಿಕ್ಕು ಕೂಡ 16.5% ಇದ್ದಿದ್ದು 0% ಆಗುತ್ತೆ. ಸೊ ನೀವು ನೀಲ್ಕಮಲ್ಲು, ಸುಪ್ರೀಮ್ ಇಂಡಸ್ಟ್ರೀಸು, ಇದ್ರ ಬಗ್ಗೆ ಎಲ್ಲ ಫಾಲೋ ಮಾಡ್ಬೋದು. ಪಲ್ಸು, ಪ್ರೀಷಿಯಸ್ ಸ್ಟೋನ್ಸು, ಜೆಮ್ಸು, ಇದೆಲ್ಲ ಜೆಮ್ಸ್ ಒಂದು 4% ಇತ್ತು. ಪಲ್ಸು ಮತ್ತು ಪ್ರೀಷಿಯಸ್ ಸ್ಟೋನ್ಸ್ಗೆ 22.5% ಇಂದ 0% ರಿಡ್ಯೂಸ್ ಆಗ್ತದೆ. ಕೆಮಿಕಲ್ಸು 22% ಇಂದ 0% ಆಗ್ತದೆ. ಕೆಮಿಕಲ್ಲು ನಮ್ಗೆ ಅಲ್ಲಿಂದನೂ ಎಕ್ಸ್ಪೋರ್ಟ್ ಆಗ್ತಿತ್ತು. ಸೊ ಇದೊಂದು ಸ್ವಲ್ಪ ಕೆಮಿಕಲ್ ನಮ್ಗೆ ಸ್ವಲ್ಪ ಲೈಟಾಗಿ ಇಂಪ್ಯಾಕ್ಟ್ ಆಗ್ಬೋದು. ನಾವು ಕೆಮಿಕಲ್ ಇಲ್ಲಿಂದ ಯುರೋಪಿಗೆ ಎಕ್ಸ್ಪೋರ್ಟ್ ಮಾಡ್ತೀವಿ. ಸಿಮಿಲರ್ಲಿ ಯುರೋಪಿಂದನೂ ನಮಗೆ ಒಂದಷ್ಟು ಕೆಮಿಕಲ್ ಎಕ್ಸ್ಪೋರ್ಟ್ ಆಗುತ್ತೆ. ಸೊ ಇಲ್ಲಿ ನ್ಯೂಟ್ರಲೈಸ್ ಆಗ್ಬೋದು. ಬಟ್ ಇಲ್ಲಿ ಒಂದು ನಾನು ನಿಮ್ಗೆ ಹೇಳ್ಬೋದು, ಮೋಟರ್ ವೆಹಿಕಲ್ 110% to 10% ಆಗ್ತಾಯಿದೆ. 10% ಇಮಿಡಿಯೇಟಾಗಿ ಆಗಲ್ಲ, 40% ಆಗಿ ಆಮೇಲಿಂದ 10% ಬರುತ್ತೆ. ಆಮೇಲೆ ಕೋಟ ಆಫ್ 250K ಅಂತ ಹೇಳ್ತಾ ಇದ್ದಾರೆ. ಒಂದು ವರ್ಷದಲ್ಲಿ 7,50,000ವರೆಗೂ ವೆಹಿಕಲ್ಗೆ ಮಾತ್ರ ಅಲೋ ಇದೆ ಅಂತ, ಆಯಿತಾ. ನೆಕ್ಸ್ಟು ಇದ್ರ ಬಗ್ಗೆ ಯಾವ ಥರ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದು ನೆಕ್ಸ್ಟ್ ಸ್ಲೈಡಲ್ಲಿ ಮಾತಾಡ್ತೀನಿ. ಬಟ್ ಮುಂದೋಗೋಣ. ಐರನ್ನು ಮತ್ತು ಸ್ಟೀಲು 22% ಇಂದ 0% ಆಗ್ತಾಯಿದೆ. ಸೊ ಇದೊಂದು ಬೆಸ್ಟ್ ನ್ಯೂಸು ನಮ್ಮ ಸ್ಟೀಲ್ ಇಂಡಸ್ಟ್ರಿಗೆ. ಫಾರ್ಮಾಸ್ಯೂಟಿಕಲ್ಸು 11% ಇಂದ 0% ಆಗ್ತಾಯಿದೆ. ಇದು ಒಳ್ಳೆಯದೇ. ನಿಮ್ಗೆ ಗೊತ್ತಿರ್ಬೋದು, ನೆನ್ನೆ ಮಾತಾಡ್ತಿದ್ದಾಗೆ ನಾನು ವೈನ್ ಬಗ್ಗೆ ಅಲ್ಲ ಲಿಕ್ಕರ್ ಬಗ್ಗೆ ಮಾತಾಡ್ತಿದ್ದೆ. ವೈನ್ ನೋಡಿ 150% ಟ್ಯಾಕ್ಸ್ ಇದೆ. ಇದು 20% to 30% ಬರ್ಬೋದು ಅಂತ ಹೇಳ್ತಾ ಇದ್ದಾರೆ, ಪ್ರೀಮಿಯಂ ರೇಂಜು ಮತ್ತು ಮೀಡಿಯಮ್ ರೇಂಜು. ಇದರಿಂದ ಇಂಪ್ಯಾಕ್ಟ್ ಯಾವುದಾಗುತ್ತೆ ಅಂತ, ನಮ್ಮದ್ರಲ್ಲಿ ಸುಲಾ ಮತ್ತು ಇನ್ನೊಂದು ಸುಲಾ ಇಂಡಸ್ಟ್ರೀಸ್ ಅಂತ ಇದೆ, ಅದು ಸ್ಪೆಸಿಫಿಕ್ಕಾಗಿ ವೈನಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ. ಸೊ ಅವ್ರಿಗೆ ಇದರಿಂದ ಹೊಡ್ತಾ ಬೀಳುತ್ತೆ, ಆಯಿತಾ. ಸೇಮ್ ಮೋಟರ್ ವೆಹಿಕಲ್ಸ್ ಅಂತ ಬಂದಾಗ ನಾನು ಟಾಟಾ ಮೋಟರ್ಸು, ಮಹೀಂದ್ರಾ ಆ್ಯಂಡ್ ಮಹೀಂದ್ರಾ, ಈ ಥರ ಕಂಪ್ನಿಗಳಿಗೆ ಹೊಡ್ತಾ ಬೀಳ್ಬೋದು ಇದರಿಂದ, ಆಯಿತಾ. ಬಟ್ ಓಕೆ, ಮುಂದೆ ಮಾತಾಡೋಣ ಅದು ಏನೇನಿದೆ ಅಂತ. ಸ್ಪಿರಿಟ್ಸು ನೋಡ್ಬೋದು. ಸ್ಪಿರಿಟ್ಸ್ ಅಂತಂದರೆ ನಿಮಗೆ ವಿಸ್ಕಿ, ಬ್ರ್ಯಾಂಡಿ ಆ ಥರ ಆಗಿರುತ್ತೆ. ಅದು 150% ಇಂದ 40% ಬರ್ತಾಯಿದೆ. ಸೇಮ್ ಗೋಸ್ ವಿತ್ ಬಿಯರ್, 110% ಇಂದ 50% ಬರ್ತಾಯಿದೆ. ಸೊ ಇದರಿಂದ ಆನ್ ಎನ್ ಹೈಯರ್ ಲೆವೆಲ್ ನೋಡ್ಬೋದು ಅಂದರೆ ಕೆಲವು ಪಾಸಿಟಿವ್ಸ್ ಇದೆ, ಕೆಲವು ನೆಗೆಟಿವ್ಸ್ ಇದೆ. ಪಾಸಿಟಿವ್ಸ್ ಏನಪ್ಪ ಅಂತ ಅಂದರೆ, ನಮ್ಮ ಇಂಡಿಯಾದಿಂದ ನಮಗೆ ಎಕ್ಸ್ಪೋರ್ಟ್ ಆಗೋದು ಇನ್ನೂ ಲಿಸ್ಟ್ ಇದೆ, ಆ ಲಿಸ್ಟ್ ಬಗ್ಗೆನೂ ಮಾತಾಡ್ಬಿಡ್ತೀನಿ. ಬಟ್ ಆನ್ ಎನ್ ಹೈಯರ್ ಲೆವೆಲ್ ಏನು ಹೇಳೋಕ್ಕೆ ಬಯಸ್ತಾ ಇದ್ದೀನಿ ಅಂತಂದರೆ, ಇಂಡಿಯಾದಿಂದ ಎಕ್ಸ್ಪೋರ್ಟ್ ಆಗೋದು 0%, 99.9% ಅಷ್ಟು ಐಟಮು ಇಂಡಿಯಾದಿಂದ ಯುರೋಪ್ ಎಕ್ಸ್ಪೋರ್ಟ್ ಆಗೋದು 0% ಟ್ಯಾರಿಫ್ ಇದೆ, ವಿಚ್ ಇಸ್ ವೆರಿ ಗುಡ್. ಹಾಗೆ ಕೆಲವು ಐಟಮ್ಗಳು ಅಲ್ಲಿಂದ ಬರೋದು ಟ್ಯಾರಿಫ್ ಕಡಿಮೆ ಆಗ್ತಾ ಇರೋದ್ರಿಂದ ನಮಗೆ ಕೆಲವು ಸೆಕ್ಟರ್ಗಳು ಹೊಡ್ತಾ ಬೀಳುತ್ತೆ. ಯಾವುದಪ್ಪ ಸೆಕ್ಟರ್ಗಳು ಅಂತಂದರೆ, ಮೊದಲನೇದಾಗಿ ಈ ಕಾರು ಮತ್ತು ಈ ವೀಲರ್ ಅಂದರೆ 4 ವೀಲರು ಮತ್ತು ಬಸ್ಗಳು, ಈ ಥರ ಸೆಗ್ಮೆಂಟ್ಗಳಿಗೆ ಇಂಪ್ಯಾಕ್ಟ್ ಆಗ್ಬೋದು. ರೀಸನ್ ಬಂದು 110 ಟ್ಯಾರಿಫಿಂದ 110% ಇಂದ 10% ಇಳಿಸ್ತಾ ಇದ್ದಾರೆ ಅಂತಂದರೆ, ಒಂದು ಇಮ್ಯಾಜಿನ್ ಮಾಡ್ಕೊಳ್ಳಿ. ಇಲ್ಲೊಂದು ನಿಮ್ಗೊಂದು ಹೇಳ್ತೀನಿ, ಇಲ್ಲೊಂದು ಲಿಸ್ಟ್ ಇದೆ. ಫಾರ್ ಎಕ್ಸಾಂಪಲ್ BMW 3 ಸೀರೀಸು ಕರೆಂಟ್ ಪ್ರೈಸು 72 ಲಕ್ಷ ಇದೆ. ನ್ಯೂ ಎಸ್ಟಿಮೇಟೆಡ್ ಪ್ರೈಸು 45 ಲ್ಯಾಕ್ ಇದೆ. ಹತ್ರ 27 ಲಕ್ಷ ಸೇವ್ ಆಗುತ್ತೆ. ಸೊ ಯಾರು ಈಗ ಇಂಡಿಯಾದಲ್ಲಿ ದುಡ್ಡು ಚೆನ್ನಾಗಿ ಈಗ ಜನಗಳ ಹತ್ರ ಇದೆ.
ಸೊ ಈಗೆಲ್ಲ ಫಾರ್ಚುನರು ಇನೋವಾ ಅಂತ ಓಡೋರೋರು BMW ಹಿಡ್ಕೊಂಡ್ರೆ ಸ್ವಲ್ಪ ರೇಂಜ್ ಚೆನ್ನಾಗಿರುತ್ತಲ್ಲ ಅಂದ್ಬಿಟ್ಟು ಇಲ್ಲಿಗೆ ಬರ್ಬೋದು. ಸೇಮ್ ಗೋಸ್ ವಿತ್ ಮರ್ಸಿಡೀಸ್ ಈ ಕ್ಲಾಸು ನೋಡಿ 90 ಲ್ಯಾಕ್ ಇರೋದು 58 ಲ್ಯಾಕು, ಆಡಿ 1.1 ಕ್ರೋರದು 72. ಎಷ್ಟು ರಿಡಕ್ಷನ್ ಆಗ್ತಾಯಿದೆ ಹತ್ರ ಇಲ್ಲೇ ನೋಡಿ. ಲಾಸ್ಟಿಗೆ ಹೋಗ್ತಾ 1 ಕ್ರೋರು 1.5 ಕ್ರೋರ್ಸ್ ಅಷ್ಟು ರಿಡಕ್ಷನ್ ಆಗ್ತಾಯಿದೆ, ವಿಚ್ ಇಸ್ ವೆರಿ ಗುಡ್ ಫಾರ್ ಕನ್ಸ್ಯೂಮರ್ಸು. ಬಟ್ ಅದೇ ಕಂಪನಿಗಳ ಥರ ಮಾತಾಡ್ತೀನಿ ಅಂತಂದರೆ ನಾನು ಈಗ 15,000 ಯೂರೋಸ್ಗಿಂತ ಜಾಸ್ತಿ ಅನ್ನೋದು ಹೇಳ್ತೀನಿ. ಹಂಗೆ ನೋಡಿದಾಗ ವೋಲ್ಸ್ ವ್ಯಾಗನ್ದು ಕೆಲವು ಕಾರ್ಗಳು ಬರುತ್ತೆ ವಿಚ್ ವಿಲ್ ಕಮ್ ಸಮ್ವೇರ್ ಅರೌಂಡ್ 12-13 ಲ್ಯಾಕ್. ಅದರಲ್ಲೂ ನಮಗೆ ಟ್ಯಾಕ್ಸ್ ಎಕ್ಸಂಪ್ಷನ್ ಸಿಕ್ಬಿಡ್ತು ಅಂತ ಅಂದರೆ ಸೊ ಅದು ಇಂಪ್ಯಾಕ್ಟು ಡೈರೆಕ್ಟಾಗಿ ಟಾಟಾಗೆ ಮತ್ತು ಮಹೀಂದ್ರಾ ಆ್ಯಂಡ್ ಮಹೀಂದ್ರಾಗೆ ಹೊಡ್ತಾ ಬೀಳುತ್ತೆ. ಎರಡನೇದಾಗಿ ಕೆಮಿಕಲ್ ಸೆಕ್ಟರು ಸ್ವಲ್ಪ ಹೊಡ್ತಾ ಬೀಳುತ್ತೆ, ಯಾಕೆ ಅಂತಂದರೆ ಅಲ್ಲಿಂದ 27% ಬರ್ತಿದ್ದಿದ್ದು ಇಲ್ಲಿ ಸ್ವಲ್ಪ ರಿಡಕ್ಷನ್ ಆಗೋದ್ರಿಂದ ಅಲ್ಲಿಂದ ಡಂಪ್ ಆಗ್ಬೋದು ಅಂತ ಒಂದು ಎಕ್ಸ್ಪೆಕ್ಟೇಷನ್ ಇದೆ. ಮೂರನೇದು ನನ್ನ ಪ್ರಕಾರ ಲಿಕ್ಕರ್ ಇಂಡಸ್ಟ್ರಿ. ಸೊ ನಿಮಗೆ ಇದು ಕೇತಾನು, ರ್ಯಾಡಿಕೋ, ಯುನೈಟೆಡ್ ಸ್ಪಿರಿಟ್ಸು ಮತ್ತು ಸುಲಾ, ಇದು ಬಂದು ವೈನ್ ರಿಲೇಟೆಡ್ಡು. ಸೊ ಇದ್ರ ಬಗ್ಗೆನೂ ನೀವು ಒಂದು ಸ್ವಲ್ಪ ನೋಡ್ಬೋದು. ಅದು ಬಿಟ್ಟರೆ ಇನ್ನು ಬೇರೆ ಕಡೆ ಎಲ್ಲ ನಮಗೆ ಅಡ್ವಾಂಟೇಜಸ್ಸೇ ಇದೆ ನೋಡಿ. ಇನ್ನು ಲಾಸ್ಟ್ ಈ ಸ್ಲೈಡ್ ಒಂದು ಕವರ್ ಮಾಡಿಬಿಡ್ತೀನಿ. ಯಾವುದ್ಯಾವುದರಲ್ಲಿ ಎಷ್ಟಿತ್ತು ಟ್ಯಾಕ್ಸು, ಈಗ ಎಷ್ಟು ಕಡಿಮೆ ಆಗಿದೆ ಅನ್ನೋದು ಫುಲ್ ಇನ್ ಡೀಟೇಲ್ ಇದೆ. ಮೊದಲನೇದಾಗಿ ಮೆರೈನ್ ಸೆಕ್ಟರಲ್ಲಿ 26% ಇತ್ತು, ಈಗ 0% ಆಗಿದೆ. ಫುಟ್ವೇರಲ್ಲಿ 17% ಇತ್ತು, 0% ಆಗಿದೆ. ಕೆಮಿಕಲ್ಸಲ್ಲಿ 12.8% ಇತ್ತು, 0% ಆಗಿದೆ. ಅಪರಲ್ಲಿ 12% ಇತ್ತು, 0% ಆಗಿದೆ. ಟೆಕ್ಸ್ಟೈಲ್ಸಲ್ಲೂ 12% ಇತ್ತು, 0% ಆಗಿದೆ. ಕನ್ಸ್ಯೂಮರ್ ಗೂಡ್ಸಲ್ಲೂ 10.5 0% ಆಗಿದೆ. ಬೇಸ್ ಮೆಟಲ್ಸು 10% ಇದ್ದಿದ್ದು 0% ಆಗಿದೆ. ರೈಲ್ಸ್ ಪ್ರೊಡಕ್ಷನ್ ಶಿಪ್ಸು ಅದು 7% ಇದ್ದಿದ್ದು 0% ಆಗಿದೆ. ಜೆಮ್ಸ್ ಆ್ಯಂಡ್ ಜ್ಯುವೆಲ್ಸು 4% ಇದ್ದಿದ್ದು 0 ಆಗಿದೆ. ಟಾಯ್ಸ್ ಆ್ಯಂಡ್ ಸ್ಪೋರ್ಟ್ಸ್ ಗೂಡ್ಸು ಅದು 4.7% ಇದ್ದಿದ್ದು 0% ಆಗಿದೆ. ಮೆಷಿನರಿನೂ ಅಷ್ಟೇ 44% ಇದ್ದಿದ್ದು 0% ಆಗಿದೆ. ಇದು ಬಿಗ್ ಅಪ್ಟಿಕ್ಕು. ಏರ್ಕ್ರಾಫ್ಟ್ ಸ್ಪೇಸ್ ಕ್ರಾಫ್ಟು 11% ಇದ್ದಿದ್ದು 0% ಆಗಿದೆ. ಆಪ್ಟಿಕಲ್ ಮೆಡಿಕಲ್ ಸರ್ಜಿಕಲ್ ಎಕ್ವಿಪ್ಮೆಂಟ್ 27.5% ಇದ್ದು 0% ಆಗ್ತಾಯಿದೆ ಫಾರ್ 90% ಆಫ್ ದ ಪ್ರಾಡಕ್ಟ್ ಅಂತ ಹೇಳ್ತಾ ಇದ್ದಾರೆ. ಇನ್ಯಾವ ಜನರಲೈಸೇಷನು ಕೆಟಗರೈಸೇಷನು ಇನ್ನೂ ಗೊತ್ತಾಗಿಲ್ಲ. ಪ್ಲಾಸ್ಟಿಕ್ಕು 16.5% ಇದ್ದಿದ್ದು 0% ಆಗ್ತಾಯಿದೆ. ಪಲ್ಸು ಮತ್ತು ಪ್ರೀಷಿಯಸ್ ಸ್ಟೋನ್ಸು 22, ಅದು ಆಲ್ರೆಡಿ ಕವರ್ ಮಾಡಿದೆ ಬಟ್ ಅಪ್ಡೇಟ್ ಮಾಡಿದೆ, 22.5 ಇದ್ದಿದ್ದು 0% ಆಗ್ತಾಯಿದೆ. ಮತ್ತು ಕೆಮಿಕಲ್ಸು 0% ಆಗ್ತಾಯಿದೆ. ಮೋಟಾರ್ ವೆಹಿಕಲ್ಸು 110% ಇದ್ದಿದ್ದು 10% ಆಗಿದೆ. ಐರನ್ ಆ್ಯಂಡ್ ಸ್ಟೀಲು 22% ಇದ್ದಿದ್ದು 0% ಆಗಿದೆ. ಫಾರ್ಮಸ್ಯೂಟಿಕಲ್ಲು 11% ಇದ್ದಿದ್ದು 0% ಆಗಿದೆ. ವೈನು ಆಲ್ರೆಡಿ ಕವರ್ ಮಾಡಿದ್ದೀನಿ, 150% ಇದೆ, 20% ಆಗುತ್ತೆ ಪ್ರೀಮಿಯಂ ರೇಂಜ್ಗೆ, ಮಿಡ್ ರೇಂಜ್ಗೆ 30% ಆಗುತ್ತೆ. ಸ್ಪಿರಿಟ್ಸು 150% ಇದ್ದಿದ್ದು 40% ಆಗ್ತಾಯಿದೆ. ಬಿಯರು 110% ಇದ್ದಿದ್ದು 50% ಆಗ್ತಾಯಿದೆ. ಆಲಿವ್ ಆಯಿಲ್ ನೋಡಿ, ಇದೆಲ್ಲ ಫುಡ್ಡು ಪ್ರೊಸೆಸಿಂಗ್ ಫುಡ್ ಅಂದರೆ ಆಲಿವ್ ಆಯಿಲ್ ನಾವೆಲ್ಲ ಈಗ ಕನ್ಸ್ಯೂಮ್ ಮಾಡೋದು ಹೊರಗಡೆಯಿಂದ ಬರೋದೆ. ಸೊ ಅದು ರೇಟ್ ಸ್ವಲ್ಪ ಕಡಿಮೆ ಆಗ್ಬೋದು. ಈಗ ಯೂಶ್ವಲಿ ಆಲಿವ್ ಆಯಿಲ್ 800, 900, 1100, 1200 ಹಿಂಗಿರುತ್ತೆ. ಮೋಸ್ಟ್ಲಿ 500-600ಕ್ಕೆ ಬರ್ಬೋದು. 45% ಟ್ಯಾಕ್ಸಿಂದ 0% ಆಗಿದೆ. ಮತ್ತು ಫ್ರೂಟ್ಸು ಕಿವೀಸ್ ಆ್ಯಂಡ್ ಪಿಯರ್ಸು 33%ಇಂದ 10%, ಅದು ಕೋಟಾ ಅಂದರೆ ಇಷ್ಟು ಪರ್ಸೆಂಟೇಜ್ ಇತ್ತು ಅಂತ ಮಾತ್ರ ಅಲೋ ಮಾಡ್ತೀವಿ ಅಂತ ಇರುತ್ತೆ. ಫ್ರೂಟ್ ಜ್ಯೂಸು ಆ್ಯಂಡ್ ನಾಲ್ಕಾಲಿಕ್ ಬಿಹೇರು 55%ಇಂದ 0% ಆಗುತ್ತೆ. ಪ್ರೊಸೆಸ್ ಫುಡ್ಡು, ಬ್ರೆಡ್ಸು, ಪೇಸ್ಟ್ರೀಸು ಇದೆಲ್ಲ ಜಾಸ್ತಿ ಅಲ್ಲಿಂದ ನಮ್ಗೆ ಬರುತ್ತೆ ಪ್ರೊಸೆಸ್ ಫುಡ್ಸು. ಇಲ್ಲಿಂದ ಎಕ್ಸ್ಪೋರ್ಟ್ ಆಗೋದು ಸ್ವಲ್ಪ ಕಡಿಮೆ, ಯಾಕಂದರೆ ಯುರೋಪೆಲ್ಲ ಅವರು ಈ ಬ್ರೆಡ್ಸು ಪೇಸ್ಟ್ರೀಸಲ್ಲಿ ಸ್ವಲ್ಪ ಎಕ್ಸ್ಪರ್ಟ್ಸು. 50%ಇಂದ 0% ಆಗುತ್ತೆ. ಶೀಪ್ ಮೀಟು ನಿಜ ಗೊತ್ತಿಲ್ಲ, 33%ಇಂದ 0% ಆಗ್ತಾಯಿದೆ. ಸಾಸೇಜಸ್ ಆ್ಯಂಡ್ ಅದರ್ ಮೀಟ್ ಪ್ರಿಪರೇಷನ್ನು 10%ಇಂದ 50% ಆಗ್ತಾಯಿದೆ. ಇದು ಬಿಟ್ಟು ನನ್ನ ಪ್ರಕಾರ ನಾನು ಇದು ಕವರ್ ಆಗಿದೆಯೋ ಇಲ್ಲೋ ಗೊತ್ತಿಲ್ಲ. ಈಗ ಸೀ ಫುಡ್ ಫಾರ್ ಎಕ್ಸಾಂಪಲ್ ಶ್ರಿಂಪು ಅದರಲ್ಲೆಲ್ಲ 0% ಆಗಿದೆ. ಸೊ ಇದೆಲ್ಲ ನೋಡಿದ್ರೆ ನಮಗೆ ಬೆನಿಫಿಟೇ ಜಾಸ್ತಿ, ಬಟ್ ಕೆಲವು ಸೆಕ್ಟರ್ಗಳಿಗೆ ಹೊಡ್ತಾನೂ ಇದೆ, ಹಂಗಂತ ಹೇಳ್ತಾ ಹೊಡ್ತಾ ಇಲ್ಲ ಅಂತ ಅನ್ನೋಂಗಿಲ್ಲ. ಅದು ಆಲ್ರೆಡಿನೇ ಕವರ್ ಮಾಡಿದ್ದೀನಿ. ಇಷ್ಟು ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕು, ಸಬ್ಸ್ಕ್ರೈಬು ಮಾಡಿ. ಏನಾರು ಫೀಡ್ಬ್ಯಾಕ್ ಇದ್ದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.